ಈತ ಅಂತಿಂತ ಕಳ್ಳ ಅಲ್ಲ, ಖತರ್ನಾಕ್ ಕಳ್ಳ. ಕಳ್ತನಕ್ಕೆ ಅಂತ ಹೋದೋನು ಜನರಿಗೆ ಸಿಕ್ಕಾಕೊಂಡು ಬಿದ್ದಿದ್ದ. ತಪ್ಪಿಸ್ಕೋಬೇಕು ಅಂತ ಮರ ಏರ್ಬಿಟ್ಟಿದ್ದ. ಆಮೇಲೆ ಏನಾಯ್ತು ನೋಡಿ. ತೆಂಗಿನ ಮರ ಏರಿ ಖತರ್ನಾಕ್ ಕದಿಮ ಹೈಡ್ರಾಮಾ. ಕಳ್ಳತನಕ್ಕೆ ಯತ್ನಿಸಿ ಜನರಿಂದ ತಪ್ಪಿಸಿಕೊಳ್ಳಲು ತೆಂಗಿನ ಮರ ಏರಿ ಕುಳಿತ ಕಳ್ಳ. ಕೆಳಗೆ ಇಳಿಯಲಾಗದೆ ಒದ್ದಾಟ. ಇತ್ತ ಕಾತುರದಿಂದ ನೋಡುತ್ತಿರುವ ಸ್ಥಳೀಯರು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಕಳ್ಳನ ರಕ್ಷಣೆ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಗದಗದ ವಿವೇಕಾನಂದ ನಗರದಲ್ಲಿ. ಮುಂಜಾನೆ 4 ಗಂಟೆಗೆ ಕಳ್ಳನೊಬ್ಬ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ. ಆಗ ಸ್ಥಳೀಯರು ಆತನನ್ನು ಬೆನ್ನಟ್ಟಿದಾಗ ಭಯಗೊಂಡು ತೆಂಗಿನ ಮರವನ್ನು ಏರಿದ್ದಾನೆ. ಆದ್ರೆ ಪುನಃ ಕೆಳಗೆ ಇಳಿಯಲಾಗದೆ ಪರದಾಡಿದ್ದಾನೆ. ಬೆಳಗಿನ ಜಾವ ಕಳ್ಳನ ಕೂಗಾಟ, ಚೀರಾಟ ನೋಡಿ ಸ್ಥಳೀಯರು ಬೆಟಗೇರಿ ಬಡಾವಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಇಲ್ಲೇ ಓನರ್ ಹೇಳಿದ್ರು, ಮತ್ತೆ ಇಲ್ಲಿ ಮನಿ ಓನರ್ ಹೇಳಿದ್ರು, ಹಿಂಗ ಕಾಳ ಬಂದನ ಮ್ಯಾಗ ಗಿಡ ಹಚ್ಕೊಂತಾನಂದ್ರ. ಹಿಂಗಾಗಿ ನಾವ್ ಎಲ್ಲಾರು ಓನರ್ ಕೂಡಿದ್ವಿ. ನಾವು ಕೂಡಿ ಮತ್ತೆ ಇವ್ರ ಅಗ್ನಿಶಾಮಕದವರು ಬಂದ್ರು. ರಾಜೀವ್ ನಗರ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದ್ವಿ. ಅವ್ರು ಬಂದು ಕಾರ್ಯಾಚರಣೆ ಮಾಡಿ ಸುರಕ್ಷಿತವಾಗಿ ಕೆಳಗಿಳಿಸ್ಯಾರ. ಕಳ್ಳ ಅಂತ ಎಲ್ಲರೂ ಕಳ್ಳರ, ನಾವಾದ್ರೂ ಕಳ್ಳರ ಅಂತ ತಿಳ್ಕೊಂಡಿದ್ದೇವ್ರಿ. ಸುಮಾರು 40 ಅಡಿಗೂ ಹೆಚ್ಚು ಎತ್ತರದ ತೆಂಗಿನ ಮರ ಏರಿದ್ದ ಕಳ್ಳನನ್ನು ಇಳಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ರು. 2 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಏಣಿ ಹಾಕಿ ಸತತವಾಗಿ 2 ಗಂಟೆ ಕಾರ್ಯಾಚರಣೆ ನಡೆಸಿ ಕೊನೆಗೂ ರಕ್ಷಿಸಿದ್ರು. ಬಳಿಕ ಕಳ್ಳ ನನ್ನ ಹೆಸರು ಬಸವರಾಜ್, ನಾನು ಬೆಳಗಾವಿ ಜಿಲ್ಲೆಯ ಗಬ್ಬೂರಿ ನಿವಾಸಿ ಅಂತ ಹೇಳಿದ್ದಾನೆ. ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ಡ್ರಾಮಾ ಮಾಡಿದ್ದಾನೆ. ಕಳ್ತಾನ ಏನಲ್ರಿ ಇಲ್ಲ, ಅವರ ಹೊಳ್ಳಿಗೆ ಬರೋಣ. ನಾ ಬಿಲ್ಡಿಂಗ್ ಮೇಲೆ ಕೂತು ಬಂದೆ. ಆಚೆ ಕಡೆ ಬಾಜುಕು ಸಾಗವಾನಿ ಗಿಡ ಹತ್ತಿದೆ, ಅದನ್ನು ತಳಕಡ್ಲಿಕ್ಕೆ ಹತ್ತಿದ್ರು. ಆಮೇಲೆ ಈ ತೆಂಗಿನ ಗಿಡವನ್ನು ಹತ್ತಿದೆ. ಅಂದ್ರೆ ನೀನು ಕಳ್ಳ ಅಂತ ಹೇಳಿ ಜನರ ಅರ್ಥ ತಿಳ್ಕೊಂಡ್ರೆ ನಿನ್ನ? ಹಾ, ಕಳ್ಳ ಅಂತ. ಯಾವ್ರು ನಿಮ್ದು? ಕಬ್ಬೂರು ರೀ. ಯಾವ ಡಿಸ್ಟಿಕ್? ಚಿಕ್ಕೋಡಿ ತಾಲೂಕು ಕಬ್ಬೂರು. ರಾಜೀವ್ ಗಾಂಧಿ ಪೊಲೀಸ್ ಫೋನ್ ಮಾಡಿದ್ರು. ನಮ್ಮ ಇಲಾಖೆಗೆ ಸಕ್ತಿ ನಾವು ಕರೆಯನ್ನು ಸ್ವೀಕರಿಸಿ ನಾವು ಸ್ಥಳ ಕೇಳ್ಕೊಂಡಾಗ ಅವರು ಇಲ್ಲಿ ಗಣೇಶ್ ಗುಡಿ ಹಿಂದ್ಗಡೆ ಜೆಡಿ ಕಾಲೇಜ್ ಅಪೋಸಿಟ್ ಇದ್ರು. ನಾವು ಸಡನ್ಲಿ ಅಲ್ಲಿಂದ ಇಲ್ಲಿ ಬಂದಾಗ ಅವನು ಯುವಕ ಗಿಡ ಕೂತಿದ್ದ. ಅವನಿಗೆ ತುಂಬಾ ಭಯ ಬೀಳ್ಕೊಂಡಿದ್ದಾನೆ. ಅವನು ಸ್ವಲ್ಪ ಅವನು ಮಾನಸಿಕವಾಗಿ ಅಸ್ವಸ್ಥಗಿದ್ದಾನೆ ಅನ್ಸುತ್ತೆ. ಅವ್ನು ಮಾತಾಡೋ ಶೈಲಿ ನೋಡಿದ್ರೆ. ಆಮೇಲೆ ಅವನಿಗೆ ಹಿನ್ನೆಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ದ. ಅವ್ನು ವಿಚಾರಿಸಿದಾಗ ಆಮೇಲೆ ಅವನು ನಾವು ನಮ್ಮ ಎಲ್ಲ ಇಲಾಖೆ ಸಿಬ್ಬಂದಿ ಕೂಡ್ಕೊಂಡು ನಮ್ಮ ಇಲಾಖೆಯ ಲ್ಯಾಡರ್ ಸಹಾಯದಿಂದ ತೆಂಗಿನ ಮರಕ್ಕೆ ಲ್ಯಾಡರ್ನ ಹಚ್ಚಿ ಅವನನ್ನ ಯಾವುದೇ ತರದ ಗಾಯ ಆಗದಾಗೆ ಅಥವಾ ಜೀವಕ್ಕೆ ಏನು ತೊಂದರೆ ಆಗದಾಗೆ ನಾವು ಎಲ್ಲರೂ ಕೂಡ ಸುರಕ್ಷಿತವಾಗಿ ಅವ್ನ ಕೆಳಗಡೆ ಕರ್ಕೊಂಡು ಬಂದಿದ್ದೀವಿ. ತೆಂಗಿನ ಮರ ಏರಿದ ಆಸಾಮಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪೊಲೀಸರ ತನಿಖೆಯಿಂದ ಬಸವರಾಜ್ ಸೊಲ್ಲಾಪುರನ ಅಸಲಿ ಸತ್ಯ ಹೊರಬರಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಈತ ಅಂತಿಂತ ಕಳ್ಳ ಅಲ್ಲ, ಖತರ್ನಾಕ್ ಕಳ್ಳ. ಕಳ್ತನಕ್ಕೆ ಅಂತ ಹೋದೋನು ಜನರಿಗೆ ಸಿಕ್ಕಾಕೊಂಡು ಬಿದ್ದಿದ್ದ. ತಪ್ಪಿಸ್ಕೋಬೇಕು ಅಂತ ಮರ ಏರ್ಬಿಟ್ಟಿದ್ದ. ಆಮೇಲೆ ಏನಾಯ್ತು ನೋಡಿ. ತೆಂಗಿನ ಮರ ಏರಿ ಖತರ್ನಾಕ್ ಕದಿಮ ಹೈಡ್ರಾಮಾ. ಕಳ್ಳತನಕ್ಕೆ ಯತ್ನಿಸಿ ಜನರಿಂದ ತಪ್ಪಿಸಿಕೊಳ್ಳಲು ತೆಂಗಿನ ಮರ ಏರಿ ಕುಳಿತ ಕಳ್ಳ. ಕೆಳಗೆ ಇಳಿಯಲಾಗದೆ ಒದ್ದಾಟ. ಇತ್ತ ಕಾತುರದಿಂದ ನೋಡುತ್ತಿರುವ ಸ್ಥಳೀಯರು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಕಳ್ಳನ ರಕ್ಷಣೆ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಗದಗದ ವಿವೇಕಾನಂದ ನಗರದಲ್ಲಿ. ಮುಂಜಾನೆ 4 ಗಂಟೆಗೆ ಕಳ್ಳನೊಬ್ಬ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ. ಆಗ ಸ್ಥಳೀಯರು ಆತನನ್ನು ಬೆನ್ನಟ್ಟಿದಾಗ ಭಯಗೊಂಡು ತೆಂಗಿನ ಮರವನ್ನು ಏರಿದ್ದಾನೆ. ಆದ್ರೆ ಪುನಃ ಕೆಳಗೆ ಇಳಿಯಲಾಗದೆ ಪರದಾಡಿದ್ದಾನೆ. ಬೆಳಗಿನ ಜಾವ ಕಳ್ಳನ ಕೂಗಾಟ, ಚೀರಾಟ ನೋಡಿ ಸ್ಥಳೀಯರು ಬೆಟಗೇರಿ ಬಡಾವಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಇಲ್ಲೇ ಓನರ್ ಹೇಳಿದ್ರು, ಮತ್ತೆ ಇಲ್ಲಿ ಮನಿ ಓನರ್ ಹೇಳಿದ್ರು, ಹಿಂಗ ಕಾಳ ಬಂದನ ಮ್ಯಾಗ ಗಿಡ ಹಚ್ಕೊಂತಾನಂದ್ರ. ಹಿಂಗಾಗಿ ನಾವ್ ಎಲ್ಲಾರು ಓನರ್ ಕೂಡಿದ್ವಿ. ನಾವು ಕೂಡಿ ಮತ್ತೆ ಇವ್ರ ಅಗ್ನಿಶಾಮಕದವರು ಬಂದ್ರು. ರಾಜೀವ್ ನಗರ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದ್ವಿ. ಅವ್ರು ಬಂದು ಕಾರ್ಯಾಚರಣೆ ಮಾಡಿ ಸುರಕ್ಷಿತವಾಗಿ ಕೆಳಗಿಳಿಸ್ಯಾರ. ಕಳ್ಳ ಅಂತ ಎಲ್ಲರೂ ಕಳ್ಳರ, ನಾವಾದ್ರೂ ಕಳ್ಳರ ಅಂತ ತಿಳ್ಕೊಂಡಿದ್ದೇವ್ರಿ.
ಸುಮಾರು 40 ಅಡಿಗೂ ಹೆಚ್ಚು ಎತ್ತರದ ತೆಂಗಿನ ಮರ ಏರಿದ ಕಳ್ಳನನ್ನು ಇಳಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು. 2 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಏಣಿ ಹಾಕಿ ಸತತವಾಗಿ 2 ಗಂಟೆ ಕಾರ್ಯಾಚರಣೆ ನಡೆಸಿ ಕೊನೆಗೂ ರಕ್ಷಿಸಿದ್ರು. ಬಳಿಕ ಕಳ್ಳ ನನ್ನ ಹೆಸರು ಬಸವರಾಜ್, ನಾನು ಬೆಳಗಾವಿ ಜಿಲ್ಲೆಯ ಗಬ್ಬೂರಿ ನಿವಾಸಿ ಅಂತ ಹೇಳಿದ್ದಾನೆ. ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ಡ್ರಾಮಾ ಮಾಡಿದ್ದಾನೆ. ಕಳ್ತಾನ ಏನಲ್ರಿ ಎಲ್ಲ ಅವರ ಹೊಳ್ಳಿಗೆ ಬರಲ್ಲ. ನಾ ಬಿಲ್ಡಿಂಗ್ ಮೇಲೆ ಕೂತು ಬಂದೆ. ಆಚೆ ಕಡೆ ಬಾಜುಕು ಸಾಗವಾನಿ ಗಿಡ ಹತ್ತಿದೆ, ಅದನ್ನು ತಳಕಡ್ಲಿಕ್ಕೆ ಹತ್ತಿದ್ರು. ಆಮೇಲೆ ಈ ತೆಂಗಿನ ಗಿಡವನ್ನು ಹತ್ತಿದೆ. ಅಂದ್ರೆ ನೀನು ಕಳ್ಳ ಅಂತ ಹೇಳಿ ಜನರು ಅರ್ಥ ತಿಳ್ಕೊಂಡ್ರೆ ನಿನ್ನ? ಹಾ, ಕಾಳ ಅಂತ ಯಾವ್ರು ನಿಮ್ದು? ಕಬ್ಬೂರು ರೀ. ಯಾವ ಡಿಸ್ಟಿಕ್? ಚಿಕ್ಕೋಡಿ ತಾಲೂಕು ಕಬ್ಬೂರು. ರಾಜೀವ್ ಗಾಂಧಿ ಪೊಲೀಸ್ ಫೋನ್ ಮಾಡಿದ್ರು. ನಮ್ಮ ಇಲಾಖೆಗೆ ಸಕ್ತ ನಾವು ಕರೆಯನ್ನು ಸ್ವೀಕರಿಸಿ ನಾವು ಸ್ಥಳ ಕೇಳ್ಕೊಂಡಾಗ ಅವರು ಇಲ್ಲೇ ಗಣೇಶ್ ಗುಡಿ ಹಿಂದ್ಗಡೆ ಜೆಡಿ ಕಾಲೇಜ್ ಅಪೋಸಿಟ್ ಅಂತ ಹೇಳಿದ್ರು. ನಾವು ಸಡನ್ಲಿ ಅಲ್ಲಿಂದ ಇಲ್ಲಿ ಬಂದಾಗ ಅವನು ಯುವಕ ಗಿಡ ಕೂತಿದ್ದ. ಅವನಿಗೆ ತುಂಬಾ ಭಯ ಬಿದ್ಕೊಂಡಿದ್ದಾನೆ. ಅವನು ಸ್ವಲ್ಪ ಅವನು ಮಾನಸಿಕವಾಗಿ ಅಸ್ವಸ್ಥಗಿದ್ದಾನೆ ಅನ್ಸುತ್ತೆ. ಅವ್ನು ಮಾತಾಡೋ ಶೈಲಿ ನೋಡಿದ್ರೆ. ಆಮೇಲೆ ಅವನಿಗೆ ಹಿನ್ನೆಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ದ. ಅವ್ನು ವಿಚಾರಿಸಿದಾಗ ಆಮೇಲೆ ಅವನು ನಾವು ನಮ್ಮ ಎಲ್ಲ ಇಲಾಖೆ ಸಿಬ್ಬಂದಿ ಕೂಡ್ಕೊಂಡು ನಮ್ಮ ಇಲಾಖೆಯ ಲ್ಯಾಡರ್ ಸಹಾಯದಿಂದ ತೆಂಗಿನ ಮರಕ್ಕೆ ಲ್ಯಾಡರ್ನ ಹಚ್ಚಿ ಅವನನ್ನ ಯಾವುದೇ ತರದ ಗಾಯ ಆಗದಾಗೆ ಅಥವಾ ಜೀವಕ್ಕೆ ಏನು ತೊಂದರೆ ಆಗದಾಗೆ ನಾವೆಲ್ಲರೂ ಕೂಡಿ ಸುರಕ್ಷಿತವಾಗಿ ಅವ್ನ ಕೆಳಗಡೆ ಕರ್ಕೊಂಡು ಬಂದಿದ್ದೀವಿ. ತೆಂಗಿನ ಮರ ಏರಿದ ಆಸಾಮಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪೊಲೀಸರ ತನಿಖೆಯಿಂದ ಬಸವರಾಜ್ ಸೊಲ್ಲಾಪುರನ ಅಸಲಿ ಸತ್ಯ ಹೊರಬರಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಈತ ಅಂತಿಂತ ಕಳ್ಳ ಅಲ್ಲ, ಖತರ್ನಾಕ್ ಕಳ್ಳ. ಕಳ್ತನಕ್ಕೆ ಅಂತ ಹೋದೋನು ಜನರಿಗೆ ಸಿಕ್ಕಾಕೊಂಡು ಬಿದ್ದಿದ್ದ. ತಪ್ಪಿಸ್ಕೋಬೇಕು ಅಂತ ಮರ ಏರ್ಬಿಟ್ಟಿದ್ದ. ಆಮೇಲೆ ಏನಾಯ್ತು ನೋಡಿ. ತೆಂಗಿನ ಮರ ಏರಿ ಖತರ್ನಾಕ್ ಕದಿಮ, ಹೈಡ್ರಾಮಾ. ಕಳ್ಳತನಕ್ಕೆ ಯತ್ನಿಸಿ ಜನರಿಂದ ತಪ್ಪಿಸಿಕೊಳ್ಳಲು ತೆಂಗಿನ ಮರ ಏರಿ ಕುಳಿತ ಕಳ್ಳ. ಕೆಳಗೆ ಇಳಿಯಲಾಗದೆ ಒದ್ದಾಟ. ಇತ್ತ ಕಾತುರದಿಂದ ನೋಡುತ್ತಿರುವ ಸ್ಥಳೀಯರು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಕಳ್ಳನ ರಕ್ಷಣೆ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಗದಗದ ವಿವೇಕಾನಂದ ನಗರದಲ್ಲಿ. ಮುಂಜಾನೆ 4 ಗಂಟೆಗೆ ಕಳ್ಳನೊಬ್ಬ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ. ಆಗ ಸ್ಥಳೀಯರು ಆತನನ್ನು ಬೆನ್ನಟ್ಟಿದಾಗ ಭಯಗೊಂಡು ತೆಂಗಿನ ಮರವನ್ನು ಏರಿದ್ದಾನೆ. ಆದ್ರೆ ಪುನಃ ಕೆಳಗೆ ಇಳಿಯಲಾಗದೆ ಪರದಾಡಿದ್ದಾನೆ. ಬೆಳಗಿನ ಜಾವ ಕಳ್ಳನ ಕೂಗಾಟ, ಚೀರಾಟ ನೋಡಿ ಸ್ಥಳೀಯರು ಬೆಟಗೇರಿ ಬಡಾವಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಇಲ್ಲೇ ಓನರ್ ಹೇಳಿದ್ರು, ಮತ್ತೆ ಇಲ್ಲಿ ಮನಿ ಓನರ್ ಹೇಳಿದ್ರು, ಹಿಂಗ ಕಾಳ ಬಂದನ ಮ್ಯಾಗ ಗಿಡ ಹತ್ಕೊಂತಾನಂದ್ರ. ಹಿಂಗಾಗಿ ನಾವ್ ಎಲ್ಲಾರು ಓನರ್ ಕೂಡಿದ್ರು. ನಾವು ಕೂಡಿ ಮತ್ತೆ ಇವ್ರ ಅಗ್ನಿಶಾಮಕದವರು ಬಂದ್ರು. ರಾಜೀವ್ ಗಾಂಧಿ ನಗರ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದ್ವಿ. ಅವ್ರು ಬಂದು ಕಾರ್ಯಾಚರಣೆ ಮಾಡಿ ಸುರಕ್ಷಿತವಾಗಿ ಕೆಳಗಿಳಿಸ್ಯಾರ. ಕಳ್ಳ ಅಂತ ಹಾ, ಎಲ್ಲರೂ ಕಳ್ಳ, ನಾವಾದ್ರೂ ಕಳ್ಳ ಅಂತ ತಿಳ್ಕೊಂಡಿದ್ದು. ಸುಮಾರು 40 ಅಡಿಗೂ ಹೆಚ್ಚು ಎತ್ತರದ ತೆಂಗಿನ ಮರ ಏರಿದ ಕಳ್ಳನನ್ನು ಇಳಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು. 2 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಏಣಿ ಹಾಕಿ ಸತತವಾಗಿ 2 ಗಂಟೆ ಕಾರ್ಯಾಚರಣೆ ನಡೆಸಿ ಕೊನೆಗೂ ರಕ್ಷಿಸಿದ್ರು. ಬಳಿಕ ಕಳ್ಳ ನನ್ನ ಹೆಸರು ಬಸವರಾಜ್, ನಾನು ಬೆಳಗಾವಿ ಜಿಲ್ಲೆಯ ಗಬ್ಬೂರಿ ನಿವಾಸಿ ಅಂತ ಹೇಳಿದ್ದಾನೆ. ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ಡ್ರಾಮಾ ಮಾಡಿದ್ದಾನೆ. ಕಳ್ತಾನ ಏನಲ್ರಿ ಎಲ್ಲ ಅವರ ಹೊಳ್ಳಿಗೆ ಬರಲ್ಲ. ನಾ ಬಿಲ್ಡಿಂಗ್ ಮೇಲೆ ಕೂತು ಬಂದೆ. ಆಚೆ ಕಡೆ ಬಾಜುಕು ಸಾಗವಾನಿ ಗಿಡ ಹತ್ತಿದೆ, ಅದನ್ನು ತಳಕಡ್ಲಿಕ್ಕೆ ಹತ್ತಿದ್ರು. ಆಮೇಲೆ ಈ ತೆಂಗಿನ ಗಿಡವನ್ನು ಹತ್ತಿದೆ. ಅಂದ್ರೆ ನೀನು ಕಳ್ಳ ಅಂತ ಹೇಳಿ ಜನರು ಅರ್ಥ ತಿಳ್ಕೊಂಡ್ರೆ ನಿನ್ನ? ಹಾ, ಕಾಳ ಅಂತ. ಯಾವ್ರು ನಿಮ್ದು? ಕಬ್ಬೂರು ರೀ. ಯಾವ ಡಿಸ್ಟಿಕ್? ಚಿಕ್ಕೋಡಿ ತಾಲೂಕು ಕಬ್ಬೂರು. ರಾಜೀವ್ ಗಾಂಧಿ ಪೊಲೀಸ್ ಫೋನ್ ಮಾಡಿದ್ರು. ನಮ್ಮ ಇಲಾಖೆಗೆ ಸಕ್ತ ನಾವು ಕರೆಯನ್ನು ಸ್ವೀಕರಿಸಿ ನಾವು ಸ್ಥಳ ಕೇಳ್ಕೊಂಡಾಗ ಅವರು ಇಲ್ಲೇ ಗಣೇಶ್ ಗುಡಿ ಹಿಂದ್ಗಡೆ ಜೆಡಿ ಕಾಲೇಜ್ ಅಪೋಸಿಟ್ ಅಂತ ಹೇಳಿದ್ರು. ನಾವು ಸಡನ್ಲಿ ಅಲ್ಲಿಂದ ಇಲ್ಲಿ ಬಂದಾಗ ಅವನು ಯುವಕ ಗಿಡ ಕೂತಿದ್ದ. ಅವನಿಗೆ ತುಂಬಾ ಭಯ ಬಿದ್ಕೊಂಡಿದ್ದಾನೆ. ಅವನು ಸ್ವಲ್ಪ ಅವನು ಮಾನಸಿಕವಾಗಿ ಅಸ್ವಸ್ಥಗಿದ್ದಾನೆ ಅನ್ಸುತ್ತೆ. ಅವ್ನು ಮಾತಾಡೋ ಶೈಲಿ ನೋಡಿದ್ರೆ. ಆಮೇಲೆ ಅವನಿಗೆ ಹಿನ್ನೆಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ದ. ಅವ್ನು ವಿಚಾರಿಸಿದಾಗ ಆಮೇಲೆ ಅವನು ನಾವು ನಮ್ಮ ಎಲ್ಲ ಇಲಾಖೆ ಸಿಬ್ಬಂದಿ ಕೂಡ್ಕೊಂಡು ನಮ್ಮ ಇಲಾಖೆಯ ಲ್ಯಾಡರ್ ಸಹಾಯದಿಂದ ತೆಂಗಿನ ಮರಕ್ಕೆ ಲ್ಯಾಡರ್ನ ಹಚ್ಚಿ ಅವನನ್ನ ಯಾವುದೇ ತರದ ಗಾಯ ಆಗದಾಗೆ ಅಥವಾ ಜೀವಕ್ಕೆ ಏನು ತೊಂದರೆ ಆಗದಾಗೆ ನಾವೆಲ್ಲರೂ ಕೂಡಿ ಸುರಕ್ಷಿತವಾಗಿ ಅವ್ನ ಕೆಳಗಡೆ ಕರ್ಕೊಂಡು ಬಂದಿದ್ದೀವಿ. ತೆಂಗಿನ ಮರ ಏರಿದ ಆಸಾಮಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪೊಲೀಸರ ತನಿಖೆಯಿಂದ ಬಸವರಾಜ್ ಸೊಲ್ಲಾಪುರನ ಅಸಲಿ ಸತ್ಯ ಹೊರಬರಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.